ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಆ ಮಹಾನಾಯಕನ ಹಿಂದೆ ಬಿದ್ದು ತಮ್ಮ ಮರ್ಯಾದೆಯನ್ನ ತಾವೇ ಹರಾಜಿಗಿಟ್ರ. ಹಾಗಾದ್ರೆ ರಾಜಣ್ಣ ಹೇಳಿಕೆಗೆ ಮಹಾನಾಯಕ ನೀಡಿದ ಪ್ರತ್ಯುತ್ತರವೇನು? ಇದೇನಿದು ರಾಜಣ್ಣ ಮತ್ತು ಮಹಾನಾಯಕನ ನಡುವಿನ ಮಹಾಸಮರ? ಈ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ರಾಜಣ್ಣ ಸಮರ ಸಾರುತ್ತಾ ಬಂದಿರುವಂತ ಆ ಮಹಾನಾಯಕ ಬೇರಾರು ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್. ಅದೇನೇ ವಿಚಾರ ಇರಲಿ, ಅದೇನೇ ರಾಜಕೀಯ ಬೆಳವಣಿಗೆ ಇರಲಿ, ಅದೇನೇ ಒಳಕಾಳಗ ಇರಲಿ, ರಾಜಣ್ಣ ಅವರ ಬಾಯಿಂದ ಬರೋ ಹೆಸರೇ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾಕೆ ರಾಜಣ್ಣಗೆ ಡಿಕೆ ಮೇಲೆ ಇಷ್ಟೊಂದು ಕೋಪ, ರೋಷಾವೇಶ? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವೋಟ್ ಚೋರಿ ವಿರುದ್ಧ ಕ್ಯಾಂಪೇನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ವೋಟರ್ ಲಿಸ್ಟ್ ಎಲ್ಲ ನಮ್ಮದೇ ಸರ್ಕಾರ ಇರುವಾಗ ಮಾಡಿದ್ದು, ಆವಾಗ ಎಲ್ಲರೂ ಕಣ್ಣು ಮುಚ್ಚಿ ಕೂತಿದ್ರಾ ಅಂತ ಬಹಿರಂಗವಾಗಿ ಪ್ರಶ್ನಿಸಿದ್ರು. ಇವರ ಈ ಹೇಳಿಕೆಯಿಂದ ರಾಹುಲ್ ಗಾಂಧಿ ಆದಿಯಾಗಿ ಇಡೀ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿತ್ತು. ಮಾಡಿದ ಕ್ಯಾಂಪೇನ್ಗೆ ಬೆಲೆನೇ ಇಲ್ಲದಂತಾಗಿದ್ದು, ಇದರಿಂದ ಕೋಪಗೊಂಡು ಕೆಎನ್ ರಾಜಣ್ಣ ಅವರನ್ನ ಕಿತ್ತು ಹಾಕಲಾಗಿತ್ತು. ಅಷ್ಟಕ್ಕೂ ಕೆಎನ್ ರಾಜಣ್ಣ ಈ ರೀತಿ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಂತ ದೆಹಲಿವರೆಗೂ ತಲುಪಿಸಿದ್ದು ಡಿಕೆಶಿ ಅನ್ನೋದು ರಾಜಣ್ಣಗಿರೋ ಕೋಪ. ಹಾಗಾಗಿನೇ ಮಾತೆತ್ತಿದ್ರೆ ಡಿಕೆ ವಿರುದ್ಧ ಸಿಡಿದೇಳ್ತಾ ಇರ್ತಾರೆ. ಈಗ ಅಧಿಕಾರ ಹಸ್ತಾಂತರದ ವಿಚಾರ ಬಂದಾಗಲೂ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಮುಂದುವರಿಯದಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಿ ಅಂತ ಮೊದಲು ಪರಮೇಶ್ವರ್ ಅವರ ಹೆಸರು ತಗೊಂಡಿದ್ದೆ ರಾಜಣ್ಣ. ಆದ್ರೆ ಈಗ ರಾಜಣ್ಣ ಮಾತಿಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಲಿ ಅಂತ ರಾಜಣ್ಣ ಹೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿರೋದ್ರ ಅರ್ಥ ಏನು ಅಂತ ಡಿಕೆಶಿ ಮರು ಪ್ರಶ್ನಿಸಿದ್ದಾರೆ. ಒಟ್ನಲ್ಲಿ ಕೆಎನ್ ರಾಜಣ್ಣ ಮಹಾನಾಯಕನ ಹಿಂದೆ ಬಿದ್ದು ಪದೇ ಪದೇ ಮರ್ಯಾದೆ ಕಳೆದುಕೊಳ್ತಿದ್ದಾರೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.